ಹಲೋ ಗೈಸ್, ವೆಲ್ಕಮ್ ಟು ಖುಷಿಗುಣ ಯೂಟ್ಯೂಬ್ ಚಾನಲ್. ನಾನಿವತ್ತು ಹಣ್ಣುಳಿ ಕಾಳು ಅಥವಾ ಬೀನ್ಸ್ ಅಂತ ಏನಿದೆ ಇದನ್ನು ಯೂಸ್ ಮಾಡಿಕೊಂಡು ಒಂದು ಒಳ್ಳೆ ಗ್ರೇವಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಿದ್ದೀನಿ. ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನು ಒಂದು ಕುಕ್ಕರ್ ಇಟ್ಕೊಂಡು ಇದನ್ನು ನಾನು ಕುಕ್ಕರ್ನಲ್ಲಿ ಮಾಡ್ತಿದ್ದೀನಿ. ನೀವು ಟೈಮ್ ಇದ್ದರೆ ಪಾತ್ರೆನಲ್ಲೂ ಸಹ ಮಾಡ್ಕೊಳ್ಬೋದು, ಟೈಮ್ ಇಲ್ಲ ಅಂದರೆ ಈ ರೀತಿ ಕುಕ್ಕರ್ನಲ್ಲಿ ಮಾಡ್ಕೊಳ್ಳಿ. ಒಂದು 4 ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೊಳ್ತಿದ್ದೀನಿ. ಎಣ್ಣೆ ಸೇರಿಸ್ಕೊಂಡಿದ್ದ ತಕ್ಷಣ ನಾನು ಚಕ್ಕೆ, ಲವಂಗ, ಪಲಾವ್ ಎಲೆ ಏನು ಸ್ಪೈಸಸ್ ಅದನ್ನು ಸೇರಿಸ್ಕೊಳ್ತಿದ್ದೀನಿ. ಸ್ಪೈಸಸ್ ಎಲ್ಲ ಆ್ಯಡ್ ಮಾಡಿದ ತಕ್ಷಣ 2 ದೊಡ್ಡ ಗಾತ್ರದ ಈರುಳ್ಳಿನ ಈ ರೀತಿ ಕಟ್ ಮಾಡಿಕೊಂಡು ಸೇರಿಸ್ಕೊಳ್ಳಿ. ಈರುಳ್ಳಿ ಕಲರ್ ಫುಲ್ ಚೇಂಜ್ ಆಗೋವರೆಗೂ ಅಂದರೆ ಬ್ರೌನಿಷ್ ಬರೋವರೆಗೂ ನಾವಿಲ್ಲಿ ಹುರ್ಕೊಳ್ಬೇಕು. ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ನಾವಿಲ್ಲಿ ಹುರ್ಕೊಂಡ್ರೇ ನಮಗೆ ಗ್ರೇವಿ ಒಳ್ಳೆ ರುಚಿ ಸಿಗೋದು. ಈರುಳ್ಳಿ ಕಲರ್ ಚೇಂಜ್ ಆದಮೇಲೆ ನಾನಿಲ್ಲಿ 3 ಮೀಡಿಯಮ್ ಸೈಜ್ ಗಾತ್ರದ ಟೊಮೆಟೊನ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಟೊಮೆಟೊ ಏನಾದರೂ ದೊಡ್ಡದಾಗಿದ್ದರೆ 2 ಸಾಕು, ಇಲ್ಲಾಂದರೆ 3 ಹಾಕ್ಕೊಳ್ಳಿ. ಟೊಮೆಟೊ ಸೇರಿಸಿದ ತಕ್ಷಣ ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋದ್ರಿಂದ ಟೊಮೆಟೊ ಬೇಗನೆ ಫ್ರೈ ಆಗುತ್ತೆ. ಹಾಗೆಯೇ ಟೊಮೊಟೊನಲ್ಲಿ ಇರೋವಂಥ ನೀರೆಲ್ಲ ಕಂಪ್ಲೀಟಾಗಿ ಸುಂಡಿ ಅದರಲ್ಲಿ ಎಣ್ಣೆ ಥರ ಬಿಟ್ಕೊಳ್ಬೇಕು. ಅಲ್ಲಿವರೆಗೂ ನಾವು ಟೊಮೊಟೊನ ಚೆನ್ನಾಗಿ ಈ ರೀತಿ ಈರುಳ್ಳಿ ಜೊತೆಗೆ ಫ್ರೈ ಮಾಡ್ಕೊಳ್ಬೇಕು. ನೆಕ್ಸ್ಟು ನಿಮ್ಮ ಖಾರಕ್ಕೆ ತಕ್ಕನಾಗೆ ನೋಡಿಕೊಂಡು ಹಸಿರು ಮೆಣಸಿನ್ಕಾಯಿನ ಸೇರಿಸ್ಕೊಳ್ಳಿ. ನಾನಿಲ್ಲಿ 4 ಹಸಿರು ಮೆಣಸಿನ್ಕಾಯಿನ ಸೇರಿಸ್ಕೊಳ್ತಿದ್ದೀನಿ. ನೀವು ಜಾಸ್ತಿ ಖಾರ ತಿನ್ನೋದಾದರೆ ಇನ್ನೂ ಒಂದು 2 ಎಕ್ಸ್ಟ್ರಾ ಸೇರಿಸ್ಕೊಳ್ಬೋದು. ನೆಕ್ಸ್ಟು ಹಣ್ಣುಳಿ ಕಾಳು ಅಂತ ನಾನೇನಿದೆ ಈ ಹಣ್ಣುಳಿ ಕಾಳು ಅಥವಾ ಬೀನ್ಸ್ನ ನಾನು 1 ಬೌಲ್ನಷ್ಟು ಬೀನ್ಸ್ನ ಇಲ್ಲಿ ಆ್ಯಡ್ ಮಾಡ್ತಿದ್ದೀನಿ. ಇಷ್ಟು ಬೀನ್ಸ್ನಲ್ಲಿ ನಾವು 4 ಜನ ಆರಾಮಾಗಿ ತಿನ್ಬೋದು. 4 ಜನಕ್ಕೆ ಗ್ರೇವಿ ಆಗುತ್ತೆ. ಇದನ್ನು ಬೀನ್ಸ್ನ ಆ್ಯಡ್ ಮಾಡ್ಕೊಂಡ್ಮೇಲೆ 1 ನಿಮಿಷ ಮೀಡಿಯಮ್ ಫ್ಲೇಮ್ನಲ್ಲಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಈ ರೀತಿ ಫ್ರೈ ಮಾಡ್ಕೊಂಡ್ಮೇಲೆ ಮನೆಯಲ್ಲೇ ತಯಾರಿಸಿರುವಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನಿದೆ ಇದನ್ನು ನಾನು 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಈಗ ಇದಕ್ಕೆ ಮಸಾಲೆ ಆ್ಯಡ್ ಮಾಡುವಂಥ ಟೈಮು ಜಾಸ್ತಿ ಮಸಾಲೆ ಏನಿಲ್ಲ. 1 ಟೀ ಸ್ಪೂನ್ನಷ್ಟು ಪೆಪ್ಪರ್ ಪೌಡರ್, ಹಾಗೆಯೇ 1 ಟೀ ಸ್ಪೂನ್ನಷ್ಟು ಟರ್ಮರಿಕ್ ಪೌಡರ್, 1 ಟೀ ಸ್ಪೂನಷ್ಟು ಚಿಕನ್ ಮಸಾಲ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. 1 ಟೀ ಸ್ಪೂನಷ್ಟು ಕೊರಿಯಾಂಡರ್ ಪೌಡರ್ ಅಂದರೆ ಧನಿಯಾ ಪೌಡರ್, ಹಾಗೆಯೇ 1 ಟೀ ಸ್ಪೂನಷ್ಟು ಗರಂ ಮಸಾಲ ಇಷ್ಟನ್ನು ಸಹ ಆ್ಯಡ್ ಮಾಡಿಕೊಂಡು 1 ನಿಮಿಷ ಅದರಲ್ಲಿರೋ ರಾ ಅಂಶ ಅಂದರೆ ಹಸಿ ಅಂಶ ಏನಿದೆ ಅದೆಲ್ಲ ಹೋಗೋವರೆಗೂ ಮೀಡಿಯಮ್ ಫ್ಲೇಮ್ನಲ್ಲಿ ಈ ರೀತಿ ಹುರ್ಕೊಳ್ಬೇಕು. ಹುರ್ಕೊಂಡಿದ ನಂತರ ಅಟ್ ಲಾಸ್ಟ್ ಕೊತ್ತಂಬರಿ ಸೊಪ್ಪು ಏನಿದೆ 1 ಕೈ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ನಾನೆಲ್ಲ ಆ್ಯಡ್ ಮಾಡ್ತಿದ್ದೀನಿ. ಆ್ಯಡ್ ಮಾಡ್ಕೊಂಡ್ಮೇಲೆ ನಿಮಗೆ ಗ್ರೇವಿ ಯಾವ ಅಳತೆನಲ್ಲಿ ಬೇಕು, ತೀರಾ ಗಟ್ಟಿಗೆ ಬೇಕು ಅಂದರೆ ಜಾಸ್ತಿ ನೀರು ಹಾಕ್ಕೊಳಕ್ಕೆ ಹೋಗ್ಬಿಡಿ. ಇಲ್ಲಿ ವಿಡಿಯೋ ಕಟ್ಟಾಗಿದೆ, 1 ಗ್ಲಾಸ್ನಷ್ಟು ನಾನೆಲ್ಲ ನೀರನ್ನ ಸೇರಿಸಿದ್ದೀನಿ. ನಿಮಗೆ ಯಾವ ರೀತಿ ಬೇಕೋ ಆ ರೀತಿಯಲ್ಲಿ ನೋಡಿಕೊಂಡು ನೀರನ್ನ ಸೇರಿಸ್ಕೊಂಡು ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ 2ರಿಂದ 3 ವಿಷಲ್ ಹೊಡ್ಸ್ಕೊಂಡ್ರೆ ನಮಗೆ ಇಲ್ಲಿ ಸೂಪರ್ ಆದಂಥ ಗ್ರೇವಿ ರೆಡಿ ಆಗುತ್ತೆ. ನಾನಿಲ್ಲಿ 2 ವಿಷಲ್ ಹೊಡ್ಸ್ಕೊಂಡಿದ್ದೀನಿ, ನೋಡ್ಬೋದು ನೀವು ಎಷ್ಟು ಚೆನ್ನಾಗಾಗಿದೆ ಈ ಗ್ರೇವಿ ಅಂತ ಅಂದರೆ ನಿಜಕ್ಕೂ ಚಪಾತಿ ಆಗಿರ್ಬೋದು, ಪೂರಿ ಆಗಿರ್ಬೋದು, ರೊಟ್ಟಿ ಆಗಿರ್ಬೋದು ಎಲ್ಲದಕ್ಕೂ ಪರ್ಫೆಕ್ಟಾಗಿ ಮ್ಯಾಚ್ ಆಗ್ತಿತ್ತು ಈ ಗ್ರೇವಿ. ನಾನಿಲ್ಲಿ ಒಂದು ಕಾಳನ್ನ ತೆಗೆದು ಈ ರೀತಿ ಇಸ್ಕೂ ಸಹ ನಿಮಗೆ ತೋರಿಸಿದ್ದೀನಿ, ನೋಡ್ಬೋದು 2 ವಿಷಲ್ಗೆ ಎಷ್ಟು ಚೆನ್ನಾಗಿ ನೈಸ್ಗೆ ಅದು ಬೆಂದಿದೆ ಅಂತ ಅಂದ್ಬಿಟ್ಟು. ಮಕ್ಕಳೂ ಅಷ್ಟೇ ತುಂಬಾ ಇಷ್ಟಪಟ್ಟು ತಿಂತಾರೆ, ಜಾಸ್ತಿ ಖಾರ ಆಗದೆ ಇರೋದ್ರಿಂದ. ಈವನ್ ಇದನ್ನು ಚಪಾತಿ ಪೂರಿಗೆ ಅಂತಲೇ ಅಲ್ಲ, ನೀವು ಹಾಗೆ ಡೈರೆಕ್ಟಾಗೂ ಕೂಡ ಸರ್ವ್ ಮಾಡ್ಬೋದು. ಈ ರೀತಿ ಡೈರೆಕ್ಟಾಗಿ ತಿನ್ನೋದಕ್ಕೂ ಅಷ್ಟೇ ಸ್ಪೈಸಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ಒಂದ್ಸಲ ಈ ರೆಸಿಪಿನ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ.